ಸತ್ಯ ಅಂತ ಹೇಳಿಕ್ಕಾಗದ್ರೆ ಸುಳ್ಳು ಅಂತ ಹೇಳಿಕ್ಕಾಗುದಿಲ್ಲ. ಹೌದಾ? ಕೆಲವೊಂದು ಸತ್ಯ ಇರ್ತದೆ, ಕೆಲವೊಂದು ಸುಳ್ಳು ಇರ್ತದೆ. ಸತ್ಯ ಯಾವುದು ಸುಳ್ಳು ಯಾವುದು? ಸತ್ಯ ಮತ್ತೆ ಯಾವುದಲ್ಲ. ಪುರಾಣ ಪ್ರಸಂಗದಲ್ಲಿ ರುಕ್ಮಿಣಿ ಸೈವರ ಕಥೆ ಕೇಳಿದ್ದೆ. ರುಕ್ಮಿಣಿ ಕೃಷ್ಣನನ್ನ ಪ್ರೀತಿ ಮಾಡಿದ್ರು. ಆಗ ಅವಳ ಅಣ್ಣನ ಅಂತ ರುಕ್ಮ ಶಿಶುಪಾಲನೆ ಕೊಡ್ಬೇಕಂತ ತೀರ್ಮಾನ ಮಾಡಿ, ಆದ್ರೂ ರುಕ್ಮಿಣಿ ಬಿಡಲಿಲ್ಲ. ಹಠದಟ್ಟು ಕೃಷ್ಣನನ್ನೇ ಮದುವೆಯಾದ್ರು. ಅದು ನಿಜವಾದ ಪ್ರೀತಿ ಪ್ರೇಮ. ಪುರಾಣ ಪ್ರಸಂಗದಲ್ಲಿ ಬರುವಂತ ಪ್ರತಿಯೊಂದು ಸನ್ನಿವೇಶವು ಸತ್ಯ. ಹಾಗಂತೆ ಅದೇ ಸನ್ನಿವೇಶಗಳು ಈಗಿನ ಕಾಲಕ್ಕೆ ಬರುವಾಗ ಸುಳ್ಳು ಆಯ್ತಾ? ಪ್ರೀತಿ ಪ್ರೇಮ ಏನಂತ ಹೇಳಿ, ಇವಾಗ ಹೆಣ್ಣು ಮಕ್ಕಳಿಗೆ ಮೈ ತುಂಬಾ ಚಿನ್ನ, ಮೈ ತುಂಬಾ ಹಣ, ಓಡಾಡಿಕೆ ಬಂಡಿ, ಮತ್ತೆ ಅಷ್ಟೆಲ್ಲ ಇದ್ರೆ ಬರ್ತಾರೆ. ಮತ್ತೆ ನಮ್ಮಂತ ಅಡಿಗೆ ಬಟ್ಟೆಗಳಂತೂ ದೇವರೊಳ ಸಿಗುದಿಲ್ಲ. ನಿಮಗೆ ಹೇಗೆ ಸಿಗ್ತದೆ ಹೇಳು? ನಿನ್ನ ದಿನ ಸಂಪಾದನೆ ಖರ್ಚಿಗೆ ಸಾಕಾಗುತ್ತದೆ ನಿನಗೆ. ಯಾಕೆ ಹೇಳಿದೆ ಗೊತ್ತಾ? ವಿನೋದವಲ್ಲ, ನನಗೆ ಲಾವಣ್ಯ ಬಂದು ಹಾಗೆ ಹೇಳ್ತಾ ಇದ್ರಿಂದ ಮತ್ತೆ ಮತ್ತೆ ಇವಳ ಕುರಿತಾಗಿ ಅನುಮಾನ ಬಂದು ಏನ್ ಮಾಡಿದೆ ಗೊತ್ತಾ? ದೇವರ ಕೋಣೆಯಿಂದ ದೀಪವನ್ನು ತಂದು ಇದನ್ನ ಮುಟ್ಟಿ ಆಣೆ ಮಾಡಲು ಹೇಳಿಬಿಟ್ಟೆ. ಬೆಂಕಿ ಮುಟ್ಟೆ ಬಿಟ್ಲು. ಹೌದು. ಈ ಹೆಣ್ಣು ಮಕ್ಕಳೆಲ್ಲ ಬೆಂಕಿಗೆ, ಗಾಳಿಗೆ, ನೀರಿಗೆ ಹೀಗೆ ತಿಟ್ಟ ಅವರೇ ಬಂದೈತಿ ಬೆಂಕಿಯ ವಿಷಯ ಗೊತ್ತಿಲ್ಲ ನನಗೆ. ನೀರಲ್ಲಿರುವ ಮೀನಿನ ಹೆಜ್ಜೆ ಆದ್ಕೊಂಡು ನಡಿಬಹುದು, ಹೆಣ್ಣಿನ ಮನಸ್ಸು ಕಂಡು ಭಾರಿ ಕಷ್ಟ. ಹೌದೇನಾ? ಹಾಗಾದ್ರೆ ಬೆಂಕಿ ಮುಟ್ಟಿ ಸುಳ್ಳು ನಾಟಕ ಮಾಡಿದ್ದು. ಹೇಗೆ ಸುಟ್ಟು ಹೋಗಬಾರ್ದು ಅಂತ ಏನೋ ಅಂಟಿಸ್ಕೊಂಡು ಬಂದಿದ್ದೆ. ನಿನಗೆ ಮೋಸ ಮಾಡಿದ್ದವಳು. ಬೆಂಕಿ ತಾಗಿದ್ರೆ ಏನಾಗಬಾರ್ದು ಅಂತ ಏನೋ ಅಂಟಿಸ್ಕೊಂಡು ಬಂದಿದ್ದು. ಅವಳು ಮೋಸ, ಅವಳು ಮೋಸ, ಇವಳು ಮೋಸ, ಇವಳು ಮೋಸ. ಹಾಗಾದ್ರೆ ನಿಜವಾದ ಭಾವನೆ ತಿಳಿಬೇಕು ಅಂತ ಆದ್ರೆ ಏನ್ ಮಾಡ್ಬೇಕಾಯ್ತು? ವಿಷಯ ಮಾಡ್ಕೊಂಡ್ಬೇಡ. ಕುಡಿತೀರಾ ನೀರ? ಹಾಲ? ಹಾಲು ಕೊಡು ಮಗು. ನೀವು ಪುಟ್ರಂಗಿ ಪುಟ್ರಂಗಿ ಹಾಗಂದ್ರೆ ಎಂತದ್ದು? ಅದೇ ಪುಟ್ಟದಿರ್ತದೆ. ಊರಲ್ಲಿ ಹೋದ್ಮೇಲೆ ನಮ್ಗೆ ಇರ್ತದೆ, ಅದಕ್ಕೆ ಪುಟ್ರಂಗಿ. ಅದಕ್ಕೆ ಬೇರೆ ಹೆಸರು? ನಾವು ಹಳ್ಳಿ ಶಬ್ದದಲ್ಲಿ ಪುಟ್ರಂಗಿ, ಪೇಟೆ ಶಬ್ದದಲ್ಲಿ ಹೆಂಡ ಅಂತ. ಅಯ್ಯೋ ದೇವ್ರೆ, ನನಗೀಗ ಹೆಂಡ ಕುಡಿಸ್ತೀಯಾ? ಹೆಂಡ ಕುಡಿಸಿ ಸಾಯಿಸ್ತೀಯಲ್ಲ ನನ್ನ? ನೀವು ಸಾಯಿಸ್ಬೇಡ, ಹತ್ತಿರ ನಮ್ಮನ್ನ ಸಾಯಿಸ್ತದೆ. ಕುಡಿಬೇಕು ಯಾಕೆ? ನೀವು ಕುಡಿದರೂ ನಿಮ್ಮನ್ನು ಪ್ರೀತಿ ಮಾಡ್ತಾರೆ, ಅದು ನಿಜವಾದ ಪ್ರೀತಿ ಪ್ರೇಮ. ಹೌದು. ಈಗ ಎಲ್ಲಿ ಹೋಗ್ತಾರೆ? ಹೋಗ್ಬೇಡಿ, ವ್ಯವಸ್ಥೆ ಮಾಡ್ತೀಯಲ್ಲ, ಸರ್ಕಾರ ಇರ್ಬೇಕಾಗ್ತದೆ. ಇದು ಹೆಂಡ 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 ವಾಸ್ತಿ ಪರಿಮಳ ಎಲ್ಲಿಂದ ಬರ್ತದೆ ಹೇಳಿ. ಮುಚ್ಕೊಳ್ಳೋದು ಇಳಿಸ್ಕೊಳ್ಳೆ ಬಂದ ಕಡೆಗೆ ಉಂಟೆ. ಅದನ್ನು ಕುಡಿಲಿಕ್ಕೆ ನೀನು ಕೊಳತು ಕೈ ಹಾಕಿ ನಾನು ಕುಡಿದು ಹೇಗೆ ಅದನ್ನು ಪವಿತ್ರವಾದ ಕೈ. ಎಷ್ಟು ಜನ ಅಡಿಗೆ ಮಾಡಿದ ಕೈ ಗೊತ್ತಾ? ನೋಡಿದೆ ಅವಾಗ ಅಂತ ಜನ ಊಟ ಮಾಡಿ ಗೊತ್ತಾ? ಗಂಟ್ಲು ಉರಿತದೆ ಬರ. ಮೊದಲು ಉರಿಯೇ ಬರು. ನಾಲಿಗೆ ಉರಿತದೆ. ನಾಲಿಗೆ ಉರಿತದೆ. ಹೌದು. ತಲೆ ಬಿಸಿ ಮಾಡ್ಕೊಳ್ಬೇಡಿ. ಏನಾದ್ರು ನೆಂಚ್ಕೊಳ್ಳಿ ಊಟ ಕೇಳ್ತೆ. ಏನಾದ್ರು ನೆಂಚ್ಕೊಳ್ಳೋ ಊಟ ನೆಂಚ್ಕೊಳ್ಳಿ. ಏನ್ ಬೇಕಂತ ಹೇಳಿಲ್ಲ ಕೊಡಿ ಕೊಡಿ ಕೊಡಿ. ಅವ್ರೇನು ಹೇಳ್ತಿದ್ರಲ್ಲಿ ಕೇಳ. ಕ್ರಿಯೆಗೆ ಪ್ರತಿಕ್ರಿಯೆ ಬೇಕು. ಎಲ್ಲ ಮಾತಾಡಕತ್ತೀವಿ. ಎಂತದ್ದು ಯಜಮಾನ ಮೂರ್ತಿ ಅಂತ ಕಾಯ್ತಿದ್ದ ಇದ್ರೆ ಅದು ಮೈಮೇ ಬೇರೆ. ಅಂದ್ರೆ ಬಾ ಬಂದೊಂದು ಬಣ್ಣ ಇದು ಎಂತ ಉಪ್ಪು ಮರ ಇದೆ? ಉಂಟಾ? ಒಗರು ಒಗರು ಉಂಟಾ? ಮತ್ತೆ ಒಗರು ಒಗರು ಬದೈತವೆ ಅಂತ ಇದೆ. ಒಗರು ಒಗರು ಇದ್ದದ್ದು ಹೌದು ಅಂತ ಆದ್ರೆ ಅವ್ರು ಇಟ್ಕೊಂಡು ಜಾಗ ಯಾವ್ದು ನೋಡು. ಹೀರಿದನು ದೊರೆಯ ತಾನು ಮತ್ತೆ ತೋರಾಡು ತರುತ್ತವನು ತೇರಿ ತೂರಾಡು ತರೆಯುತ್ತವನು ತೇರಿ ತೂರಾಡು ತರೆಯುತ್ತವನು. ಏನ್ ನಾನೇ ನಾನೇ ನಾವೆಲ್ಲದ ನಾವೀಗ ರಾಮನಗರದಲ್ಲಿ ಹೋಗುವುದು. ರಾಮನಗರ ನಾನು ಎಂತ ಕುಡ್ದೆ? ನೀವು ಅಮೃತವನ್ನು ಕುಡಿದಿರಿ. ನೀನು ಎಂತ ಕುಡ್ದೆ? ನಾನು ಹೆಂಡ ಕುಡಿದೆ. ನಾನು ನೀರು
ಅದಕ್ಕೆ ಸರಿ ಮಾತಾಡ್ತೀನಿ. ಇಲ್ಲ 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 ಸರಿ ಇಲ್ಲ ಇವತ್ತು. ಸರಿ ಇಲ್ಲ ಮನೆ ಬಿಟ್ಟು ಮಂಡಿ ಬಿಟ್ರೆ ನಾವು ಮನೆಗೆ ಹೋಗ್ಬೇಕು. ಹೆಂಗ್ ಹೋಗೋದು? ಮನೆ ಹೀಗೆ ಹೋದ ಬಲಬದಿ ತಿರುಗಿ ಆಲೂರು, ಆಲೂರಿಂದ ಕಿತ್ತೂರು, ಕಿತ್ತೂರಿಂದ ಒಣಸಿ, ಒಣಸಿಯಿಂದ ನೇಲಕಟ್ಟೆ, ನೇಲಕಟ್ಟೆಯಿಂದ ಅಂಪಾಡ್, ಅಂಪಾಡಿಂದ ಹಾಲಾಡಿ, ಹಾಲಾಡಿಯಿಂದ ಅಮಾಸಬೈ, ಅಮಾಸಬೈಲಿಂದ ತೊಂಬಟ್ಟು ಹೋಗ್ತಾ ಇರ್ಲಿಲ್ಲ. ಮನೆಗೆ ಹೋಗ್ಲಿಕ್ಕೆ ದಾರಿ ಸ್ವಲ್ಪ ಅನುಭವ ಮಾಡ್ಲಿಕ್ಕೆ ಮಾಡಿದಾಗ ಹೆಚ್ಚಾಯ್ತೀನಿ ಅಂತ